ನಿನಗಾಗಿ ಭಾಗ 219. ವಿಕ್ರಮ್ ಅವಳ ತುಟಿಗಳಿಗೆ ನಿಧಾನವಾಗಿ ತುಂಬ ಪ್ರೀತಿಯಿಂದ ಮುತ್ತನ್ನು ಕೊಡುತ್ತಾ ಇರುತ್ತಾನೆ. ಅವಳು ಕೂಡ ಸ್ಪಂದಿಸುತ್ತಾ ಇದ್ದಾಳೆ. ಇಬ್ಬರ ಪ್ರೀತಿ ಉತ್ತುಂಗಕ್ಕೆ ಏರಿದೆ. ಇವರು ಪರಸ್ಪರ ಒಬ್ಬರನ್ನೊಬ್ಬರು ಮುದ್ದಿಸುತ್ತಾ ಅದು ಅತಿರೇಕಕ್ಕೆ ಹೋಗುತ್ತದೆ. ಅವನು ಅವಳ ದೇಹದ ಭಾಗಗಳನ್ನು ಒಂದೊಂದಾಗಿ ಮುಟ್ಟುತ್ತಾ ಹೋಗುತ್ತಾನೆ. ಸೊಂಟದ ಬಳಿ ಹೋದಾಗ ತಿಳಿಯುತ್ತದೆ ತನ್ನ ಹೆಂಡತಿ ಪ್ರೆಗ್ನೆಂಟ್ ಅಂತ. ಸಡನ್ನಾಗಿ ಅವನು ಮೇಲೆ ಬರುತ್ತಾನೆ. ಅವಳಿಗೆ ಅರ್ಥವಾಗಲಿಲ್ಲ, ಆದರೂ ಪರವಾಗಿಲ್ಲ ಅಂತ ಅನಿಸಿತು. ಅವನಿಗೂ ಕೂಡ ಬೆಳಗಿನ ಜಾವ ಆಗಿತ್ತು. ಇಬ್ಬರು ಕೂಡ ಕಾಮದ ಪ್ರೇಮದ ಮಳೆಯಲ್ಲಿ ಮಿಂದುತ್ತಿದ್ದಾರೆ. ಇವರಿಬ್ಬರ ಪ್ರೀತಿ ಅದೇ ರೀತಿ. ಅವಳು ಪ್ರೆಗ್ನೆಂಟ್ ಆದರೂ ಇವನಿಗೆ ಅನಾರೋಗ್ಯವಾದರೂ ರೊಮ್ಯಾನ್ಸ್ ಮಾತ್ರ ಕಡಿಮೆ ಆಗುವುದಿಲ್ಲ. ಇಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸುತ್ತಾರೆ. ಅವನ ಮುಖ ಇವಳ ಮುಖದ ಮೇಲೆ ಇದೆ. ಇಬ್ಬರ ಉಸಿರಾಟ ಪರಸ್ಪರ ಎಕ್ಸ್ಚೇಂಜ್ ಆಗುತ್ತಿದೆ. ಇಬ್ಬರ ಎದೆ ಬಡಿತ ಪರಸ್ಪರ ಕೇಳಿಸುವುದರ ಜೊತೆಗೆ ಈ ಎದೆ ಬಡಿತ ನಿನ್ನದೇ ಅಂತ ನಿಜವಾಗಲೂ ಇಬ್ಬರು ಒಬ್ಬರಿಗೊಬ್ಬರು ಸಂಪೂರ್ಣವಾಗಿ ಅರ್ಪಿಸಿಕೊಂಡಿದ್ದಾರೆ. ಇಬ್ಬರ ಮೈ ಸಂಪೂರ್ಣವಾಗಿ ಬಿಸಿಯಾಗಿದೆ ಕಾಮದ ಆಟಕ್ಕೆ. ಆದರೆ ಆ ರೀತಿ ಮಾಡುವ ರೀತಿ ಇಲ್ಲ, ಏಕೆಂದರೆ ಅವಳು ಪ್ರೆಗ್ನೆಂಟ್. ಇಲ್ಲವಾದರೆ ಅವಳನ್ನು ಇಂದು ಸಂಪೂರ್ಣವಾಗಿ ಇವನು ತನ್ನ ಪ್ರೀತಿಯಲ್ಲಿ ಮುಳುಗಿಸುತ್ತಿದ್ದ. ಅವಳ ಸೌಂದರ್ಯವನ್ನು ಹೀರುತ್ತಿದ್ದ. ಅವಳಿಗೂ ಕೂಡ ಅದೇ ಬೇಕು. ವಿಕ್ರಮ್ ಅದು ಬೇಡ ಇದು ಬೇಡ ಅಂತ ಹೇಳುತ್ತಾಳೆ, ಆದರೆ ಅದೆಲ್ಲ ಸುಳ್ಳು. ಅವನಿಗೆ ಅವಳು, ಅವಳಿಗೆ ಅವನು. ಏನು ಮಾಡಿದರೂ ಇಷ್ಟ. ಅವನು ಅವಳಿಗೆ ರೊಮ್ಯಾನ್ಸ್ ಮಾಡಿದ್ದಷ್ಟು ಇಷ್ಟವಾಗುತ್ತದೆ. ಆದರೆ ಮೇಲೆ ಮಾತ್ರ ತುಂಬ ಸ್ಟ್ರಿಕ್ಟ್ ಇರುವ ರೀತಿ ನಾಟಕವಾಡುತ್ತಾಳೆ. ಅವನ ದೇಹ ತುಂಬ ಬಲಿಷ್ಠವಾಗಿರುತ್ತದೆ. ಇವಳು ಸಂಪೂರ್ಣವಾಗಿ ಕಳೆದು ಹೋಗುತ್ತಾಳೆ ತಾನು ಎಷ್ಟು ಸುಂದರವಾದ ಬಲಿಷ್ಠವಾದ ಹುಡುಗನನ್ನು ಮದುವೆಯಾಗಿದ್ದೇನೆ ಅಂತ. ಅವನ ಎದೆಗೆ ಮುತ್ತು ಕೊಡುತ್ತಾಳೆ. ಇವಳು ಮುತ್ತು ಕೊಟ್ಟ ತಕ್ಷಣ ಅವನಿಗೆ ಒಂದು ಹೊಸ ರೋಮಾಂಚನವಾಗುತ್ತದೆ. ಅವಳು ಅವನ ಎದೆ ಮೇಲೆ ಮಲಗುತ್ತಾಳೆ. ಅವನಿಗೆ ತುಂಬ ಖುಷಿಯಾಗುತ್ತದೆ. ಅವಳ ಕೂದಲನ್ನು ಮುಟ್ಟುತ್ತಾನೆ. ತನ್ನವಳನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಅವಳು ತನ್ನ ತಲೆಯನ್ನು ಅವನ ಎದೆಯ ಮೇಲೆ ಹಾಕಿ ಮಲಗುತ್ತಾಳೆ. ತುಂಬ ಅದ್ಭುತವಾದ ದೃಶ್ಯ, ಏಕೆಂದರೆ ಅವನು ಅಷ್ಟೊಂದು ಸುಂದರವಾಗಿರುತ್ತಾನೆ. ಈ ಫಿಲ್ಮ್ ಹೀರೋಗಳು ಕೂಡ ಅವನ ಸಿಕ್ಸ್ ಪ್ಯಾಕ್ ಮುಂದೆ ಏನೂ ಇಲ್ಲ. ಪ್ರತಿಯೊಂದರಲ್ಲೂ ಡಿಸಿಪ್ಲಿನ್ ಅನ್ನು ಹೊಂದಿರುವ ಮನುಷ್ಯ. ಅವನನ್ನು ನೋಡಿ ನಿಜವಾಗಲೂ ಪ್ರತಿ ಹುಡುಗಿ ಕಳೆದು ಹೋಗುತ್ತಾರೆ. ಅಂಥ ಹುಡುಗ ದಮಯಂತಿಗೆ ಸಿಕ್ಕಿರುವುದು ದಮಯಂತಿಯ ಪೂರ್ವಜನ್ಮದ ಅದೃಷ್ಟ. ಅದು ಅವಳಿಗೂ ಗೊತ್ತು. ಅವನು ನಿರಂತರವಾಗಿ ಅವಳ ತಲೆ ಕೂದಲನ್ನು ತನ್ನ ಒಂದು ಕೈಯಿಂದ ನೇವಳಿಸುತ್ತಿರುತ್ತಾನೆ. ಅವಳಿಗೆ ಪುನಃ ನಿದ್ರೆ ಬಂದುಬಿಡುತ್ತದೆ. ಅವನ ಎದೆಯ ಮೇಲೆ ಪುಟ್ಟ ಮಗುವಿನಂತೆ ಮಲಗುತ್ತಾಳೆ. ಇಬ್ಬರು ಬೆತ್ತಲಾಗಿದ್ದಾರೆ. ಅವರ ಮನೆಯ ಮೇಲೆ ಬಟ್ಟೆಗಳಿಲ್ಲ. ದೇಹ ಸಂಪೂರ್ಣವಾಗಿ ಬಿಸಿಯಾಗುತ್ತಿದೆ. ಆದರೂ ಏನು ಮಾಡುವ ರೀತಿ ಇಲ್ಲ. ಕೇವಲ ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಬೇಕು ಅಂತ ಅಂದುಕೊಂಡವನ ಮನಸ್ಸಿಗೆ ತನ್ನ ಮುದ್ದು ಮಗು ಇನ್ನೇನೋ ಬರುತ್ತದೆ ಅನ್ನುವ ವಿಷಯವನ್ನು ನೆನಪಿಸಿಕೊಂಡಾಗ, ನನ್ನ ಮಗನಿಗೆ ನಾನು ಇಷ್ಟೊಂದು ತ್ಯಾಗ ಮಾಡಬೇಕು, ನನ್ನ ಹೆಂಡತಿಯಿಂದ ದೂರ ಇರಬೇಕು ಅಂತ ನಗುತ್ತಾನೆ. ಆಗ ಅವಳು ಕಣ್ಣು ಮುಚ್ಚಿಕೊಂಡು ಏಕೆ ನಗುತ್ತಿದ್ದೀರಾ ಅಂತ ಕೇಳುತ್ತಾಳೆ. ಆಗ ಇವನಿಗೆ ಆಶ್ಚರ್ಯವಾಗುತ್ತದೆ. ಅದು ಹೇಗೆ ನಿನಗೆ ತಿಳಿದಿದ್ದು? ನಾನು ಅದೇ ವಿಷಯವನ್ನು ಯೋಚನೆ ಮಾಡುತ್ತಾ ಇದ್ದೇನೆ ಅಂತ. ನಿಮ್ಮ ಎದೆ ಬಡಿತ ನನಗೆ ಕೇಳಿಸುತ್ತಿದೆ. ನೀವು ಏನು ಯೋಚನೆ ಮಾಡುತ್ತೀರಾ, ಯಾವ ವಿಷಯದ ಬಗ್ಗೆ ಅನ್ನೋದು ಪ್ರತಿಯೊಂದು ನನಗೆ ಗೊತ್ತು. ಅನ್ಯಾಯವಾಗಿ ನನ್ನಿಂದ ಸತ್ಯವನ್ನು ಮುಚ್ಚಿಡಬೇಡಿ, ಸುಳ್ಳು ಹೇಳಬೇಡಿ ಅಂತ ಅವಳು ಹೇಳಿದಳು. ಆಗ ವಿಕ್ರಮ್, ನಾನು ಸುಮ್ಮನೆ ಹೇಳಿದ್ದು, ನಾನು ಯೋಚನೆ ಮಾಡುತ್ತಿದ್ದೇನೆ ಅಂತ. ಹೇಳು
ನಾನು ಏನು ಯೋಚನೆ ಮಾಡುತ್ತಿದ್ದೆ ಅಂತ ತುಂಬ ಆಶ್ಚರ್ಯವಾಗಿ ಕಣ್ಣನ್ನು ಮುಚ್ಚಿಕೊಂಡು ಕೇಳುತ್ತಾಳೆ. ನೀನು ಮೊದಲ ಬಾರಿ ನನಗೆ ಹೇಗೆ ಕಾಣಿಸುತ್ತಿದ್ದೆ ಅಂತ ಕೇಳುತ್ತಾನೆ. ಆಗ ಅವನು ಮೊದಲ ಬಾರಿ ಅಂದರೆ ನಮ್ಮ ಮೊದಲ ರಾತ್ರಿಯಲ್ಲಿ ಸಂಪೂರ್ಣವಾಗಿ ಬೆತ್ತಲಾಗಿದ್ದೆ ಆಗ ಅಂತ ಹೇಳಿದಾಗ ಇವಳಿಗೆ ನಾಚಿಕೆಯಾಗಿ ಸದಾಶಿವನಿಗೆ ಅದೇ ಜ್ಞಾನ, ನನ್ನನ್ನು ನಿದ್ದೆ ಮಾಡಲು ಬಿಡಿ, ಬೆಳಗಿನ ಜಾವ ಅಂತ ಹೇಳಿ ಅವಳು ಆ ಕಡೆ ತಿರುಗಿ ಮಲಗಲು ಹೋಗುತ್ತಾಳೆ. ಆದರೆ ವಿಕ್ರಮ್ ಅವಳನ್ನು ತನ್ನ ಬಳಿ ಎಳೆದುಕೊಳ್ಳುತ್ತಾನೆ. ಇಬ್ಬರು ತುಂಬ ಸಮಯಗಳವರೆಗೆ ಅದೇ ರೀತಿ ಇರುತ್ತಾರೆ. ಅವನು ಏನನ್ನೋ ಹೇಳಲು ಬಾಯಿ ತೆಗೆದಾಗ ಅವಳು ತನ್ನ ಕೈಯಿಂದ ಅವನ ತುಟಿಗಳನ್ನು ಮುಚ್ಚುತ್ತಾಳೆ. ಇಂದೂ ಕೂಡ ಯಾವುದೇ ವಿಷಯದ ಬಗ್ಗೆ ಮಾತನಾಡಬಾರದು, ನಾನು ಸ್ವಲ್ಪ ಮಲಗಬೇಕು, ಒಟ ಅಂತ ಅನ್ನಬೇಡಿ ಅಂತ ಬೈಯುತ್ತಾಳೆ. ವಿಕ್ರಮ್ನ ತಾಳ್ಮೆ, ಇವಳ ಪ್ರೀತಿ ಅವಳಿಗೆ ಬೇಕು. ನೀವು ಮೊದಲು ಮಾತನಾಡುತ್ತಿರಲಿಲ್ಲ, ಈಗ ನನಗಿಂತ ಜಾಸ್ತಿ ಮಾತನಾಡುತ್ತೀರಾ, ಸ್ವಲ್ಪ ಮಾತು ಕಡಿಮೆ ಮಾಡಿ, ನನ್ನನ್ನು ಪ್ರೀತಿ ಜಾಸ್ತಿ ಮಾಡಿ ಅಂದಾಗ ಅವನಿಗೆ ಅವಳು ಹೇಳಿದ್ದು ಕೂಡ ಸರಿ ಅಂತ ಅನಿಸುತ್ತದೆ. ಆದರೆ ದಮಯಂತಿ ಅವನ ಮೊದಲ ಪ್ರೀತಿ, ಮೊದಲ ಪ್ರೇಯಸಿ, ಮೊದಲ ಹೆಂಡತಿ. ತನ್ನ ಬದುಕಿನಲ್ಲಿ ಸಂತೋಷ ಅನ್ನುವುದನ್ನು ಕಂಡಿದ್ದೆ ಅವಳಿಂದ. ಒಮ್ಮೊಮ್ಮೆ ಅವಳು ಅವನಿಗೆ ತಾಯಿ ಅಂತ ಅಂದರೂ ಕೂಡ ತಪ್ಪಲ್ಲ, ಅಷ್ಟೊಂದು ಅವಳು ಸ್ಪೆಷಲ್. ಹಾಗೆ ಇರಬೇಕಾದಾಗ ಅವನು ಹೇಗೆ ಸೈಲೆಂಟಾಗಿ ಇರುತ್ತಾನೆ? ಬದುಕಿನ ತನ್ನ ಎಲ್ಲ ಸಂಬಂಧಗಳನ್ನು ಅವಳಲ್ಲೇ ಕಾಣುತ್ತಿರುತ್ತಾನೆ. ವಿಕ್ರಮ್ ಮತ್ತು ದಮಯಂತಿ ಒಂದು ಮುಗಿಯದ ಮರೆಯದ ಕಾವ್ಯವಾಗುತ್ತದೆ. ಇಲ್ಲಿ ಇವರಿಬ್ಬರು ನೆಮ್ಮದಿಯಾಗಿದ್ದರೆ ವಿಕ್ರಮ್ ತಂದೆ ಮತ್ತು ಸಾಕು ತಾಯಿ ಇಬ್ಬರು ಅವನ ಬಗ್ಗೆ ತುಂಬ ಯೋಚನೆ ಮಾಡುತ್ತಿರುತ್ತಾರೆ. ಅವನು ಏನಾದ? ಗಿರಿಯ ಮನೆಗೆ ಹೋಗಿದ್ದಾಯಿತು. ಮನೆಗೆ ಹೋಗಿದ್ದು ನಮಗೆ ಸಿಕ್ಕೇ ಇಲ್ಲ. ನಾವು ಕಾಂಟ್ಯಾಕ್ಟ್ ಮಾಡುತ್ತೇವೆ ಅಂದರೂ ಕೂಡ ನೀವು ಇಲ್ಲಿಗೆ ಬಂದರೆ ನಾನು ಬೇರೆ ಕಡೆ ಹೋಗುತ್ತೇನೆ ಅಂತ ಹೇಳುತ್ತಾನೆ. ಏನು ಕೋಪ ಅವನಿಗೆ ನಮ್ಮ ಮೇಲೆ ಇದೆಯೋ ಅಂತ ವಿಕ್ರಮ್ನ ಅಪ್ಪ ಸೂರ್ಯ ಬೇಸರ ಮಾಡಿಕೊಂಡರೆ, ಅದಕ್ಕೆ ವಿಕ್ರಮ್ನ ಅಮ್ಮ ಬಂದಿದ್ದಾಳಲ್ಲ ನಿಮ್ಮ ಮುದ್ದಿನ ಸೊಸೆ, ಅವಳೇ ಅವನ ತಲೆಯನ್ನು ಕೆಡಿಸಿ ಇಲ್ಲಿಂದ ಕರೆದುಕೊಂಡು ಹೋಗಿರುವುದು. ಏಕೆಂದರೆ ಅವನು ತುಂಬ ಒಳ್ಳೆಯವನು. ಮೊದಲಾದರೆ ಅಪ್ಪ, ಅಮ್ಮ, ತಂಗಿ, ಅಣ್ಣ, ಅಜ್ಜಿ ಅಂದರೆ ಪ್ರಾಣ ಬಿಡುತ್ತಿದ್ದ. ಈಗ ಅಜ್ಜಿಗೂ ಕೂಡ ಫೋನ್ ಮಾಡಿ ತುಂಬ ದಿನವಾಯಿತು ಅಂತ ತಮ್ಮ ಎದುರುಗಡೆ ಕುಳಿತಿದ್ದ ಅತ್ತೆಯ ಬಗ್ಗೆ ಅಂದರೆ ವಿಕ್ರಮ್ನ ಅಜ್ಜಿಯ ಬಗ್ಗೆ ಸೂರ್ಯನ ಹೆಂಡತಿ ಮಾತನಾಡುತ್ತಿರುತ್ತಾಳೆ. ಅದಕ್ಕೆ ಎಲ್ಲರೂ ಪ್ರತಿಕ್ರಿಯೆ ಮಾಡಲಿ ಅನ್ನುವುದು ಅವಳ ಉದ್ದೇಶ ಅಷ್ಟೆ. ಸೊಸೆ ತನ್ನನ್ನು ಅಣಕಿಸುತ್ತಿದ್ದಾಳೆ ಅನ್ನುವುದನ್ನು ಅರಿತ ವಿಕ್ರಮ್ನ ಅಜ್ಜಿ ಕೊನೆಗೆ ಸತ್ಯವನ್ನೇ ಹೇಳುತ್ತಿದ್ದಾಳೆ. ನಾನು ಹೇಗೆ ಕೋಪ ಮಾಡಿಕೊಳ್ಳಲಿ, ಅವನು ಮಾಡುತ್ತಿರುವುದು ಅದೇ ಕೆಲಸ. ಯಾವಾಗ ದಮಯಂತಿಯನ್ನು ತಾತ್ಸಾರ ಮಾಡಿದೆ ಅಂದಿನಿಂದ ಅವನು ನನ್ನನ್ನು ಬಿಟ್ಟು ಬಿಟ್ಟಿದ್ದಾನೆ. ಈಗ ದಮಯಂತಿಯನ್ನು ಇಷ್ಟಪಟ್ಟರೆ ಅವನು ನನ್ನ ಜೊತೆ ಸರಿ ಹೋಗುತ್ತಾನೆ. ಏನು ಮಾಡಲಿ ಅಂತ ಅವಳು ಯೋಚಿಸುತ್ತಿದ್ದಳು. ತನ್ನ ಕೈಯಲ್ಲಿ ಹಿಡಿದಿದ್ದ ಕಾಫಿಯನ್ನು ಕುಡಿಯುತ್ತಾ ಮಗ್ನವಾಗಿದ್ದಳು. ಅದು ಬೆಳಗಿನ ಜಾವ ಆಗಿದ್ದರಿಂದ ಎಲ್ಲರ ಕೈಯಲ್ಲಿ ಕಾಫಿ, ಹಾಟ್ ವಾಟರ್, ಜೀರಾ ವಾಟರ್, ಗ್ರೀನ್ ಟೀ ಈ ರೀತಿ ಒಂದೊಂದು ಪಾನೀಯಗಳು ಇರುತ್ತದೆ. ಸೂರ್ಯನದು ವರ್ಕೌಟ್ ಆಯಿತು. ಈಗ ಏನಿದ್ದರೂ ವಿಕ್ರಮ್ನ ಮಲತಾ ಎದ್ದು. ಆದರೆ ಇಂದು ಅವಳು ಚಿನ್ನದ ಮೊಟ್ಟೆ ಇಡುವ ಕೋಳಿ ತನ್ನನ್ನು ಬಿಟ್ಟು ತನ್ನ ಸೊಸೆಯ ಬಳಿ ಹೊರಟು ಹೋಗಿದೆ ಅಂತ ಕಷ್ಟ ಪಡುತ್ತಿದ್ದಾಳೆ. ಅವಳಿಗೆ ಕೋಳಿ ತನ್ನ ಬಳಿ ಇಲ್ಲವಾದರೂ ಪರವಾಗಿಲ್ಲ, ತನ್ನ ಸೊಸೆಯ ಬಳಿಗೆ ಹೊರಟು ಹೋಗಿದೆ ಅಂದರೆ ವಿಕ್ರಮ್ ಅವನು ಇಲ್ಲಿ ಇಲ್ಲದೆ ಹೋದರೆ ಅವಳಿಗೆ ಏನು ಅಷ್ಟೊಂದು ಯೋಚನೆ ಇಲ್ಲ. ಆದರೆ ದಮಯಂತಿಯ ಬಳಿ ಇದ್ದಾನೆ, ಅದೇ ಅವಳಿಗೆ ಕಷ್ಟವಾಗುತ್ತಿರುವುದು. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.